The Lord promises that you will spread to the right and to the left. ನೀನು ಎಡಗಡೆಯಲ್ಲಿಯೂ ಬಲಗಡೆಯಲ್ಲಿಯೂ ವ್ಯಾಪಿಸಿಕೊಳ್ಳುವಿ ಎಂದು ಕರ್ತನು ವಾಗ್ದಾನ ಮಾಡುತ್ತಾನೆ. God wants you to increase and possess every blessing. ನೀವು ಹೆಚ್ಚಿಸಿ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕೆಂದು ದೇವರು ಬಯಸುತ್ತಾರೆ. This promise is found in Isaiah 54 and verse 3. ಯೆಶಾಯ 54:3 ಈ ವಾಗ್ದಾನವನ್ನು ನೋಡುತ್ತೇವೆ. Many times we find we are bound and we are not able to increase with blessings. ಅನೇಕ ಸಾರಿ ನಾವು ಬಂಧಿಸಲ್ಪಟ್ಟಿದ್ದೇವೆ ಮತ್ತು ಹೆಚ್ಚಿಸಲ್ಪಡುವುದಕ್ಕೆ ಆಗುತ್ತಿಲ್ಲ. In Psalm 116 and verse 16, ಕೀರ್ತನೆ 116 ವಾಕ್ಯದಲ್ಲಿ the psalmist cries, ಕೀರ್ತನೆಗಾರನು ಕೂಗುತ್ತಾನೆ, Truly I am your servant. ನಿಜವಾಗಿ ನಾನು ನಿನ್ನ ಸೇವಕನು. You have freed me from my chains. ನನ್ನ ಬಂಧನಗಳಿಂದ ನನ್ನನ್ನು ನೀನು ಬಿಡಿಸಿದ್ದಿ. Chains bind us. ಬಂಧನಗಳು ನಮ್ಮನ್ನು ಕಟ್ಟುತ್ತವೆ. The chains of sin, ಪಾಪದ ಬಂಧನಗಳು, sickness, ರೋಗ, demonic oppression, ದುರಾತ್ಮನ ಬಾಧೆಗಳು, wicked people, ದುಷ್ಟ ಜನರು, losses, ನಷ್ಟಗಳು, failure, ವಿಫಲತೆಗಳು, weakness. ಬಲಹೀನತೆಗಳು. But ಆದರೆ God says, you are my servant. ನೀನು ನನ್ನ ಸೇವಕನು ಎಂದು ದೇವರು ಹೇಳುತ್ತಾರೆ. I will free you from my chains. ನನ್ನ ಸರಪಳಿಯಿಂದ ನಾನು ನಿನ್ನನ್ನು ಬಿಡುಗಡೆ ಮಾಡುವೆನು. In Jeremiah 30 verse 18 to 20, ಯೆರೆಮೀಯ 30:18-20 the Lord says, I will restore the fortunes and have compassion on you and your dwelling places. ನಾನು ನಿಮ್ಮ ಮತ್ತು ನಿಮ್ಮ ನಿವಾಸಗಳನ್ನು ಅದರ ದುರವಸ್ಥೆಯನ್ನು ತಪ್ಪಿಸಿ ಕರುಣಿಸುವೆನು ಎಂದು ಕರ್ತನು ನುಡಿಯುತ್ತಾನೆ. You have been ruined, ನೀವು ನಾಶವಾಗಿದ್ದೀರಿ, but I will build you again, ಮತ್ತೆ ನಾನು ನಿಮ್ಮನ್ನು ಕಟ್ಟುತ್ತೇನೆ, and you'll become like a palace. ಮತ್ತು ನೀವು ಅರಮನೆಯಂತಾಗುವಿರಿ. You'll become like a palace. ಅರಮನೆಯಂತಾಗುವಿರಿ. And from you there will be thanksgiving and celebration. ನಿಮ್ಮ ಮೂಲಕ ಅಲ್ಲಿ ಸ್ತೋತ್ರವು ವಿನೋದ ಧ್ವನಿಯು ಹೊರಡುವುದು. I will multiply you and increase you. ನಿಮ್ಮನ್ನು ಹೆಚ್ಚಿಸಿ ನಾನು ಗುಣಿಸುವೆನು. I will honor you. ನಿಮಗೆ ಸನ್ಮಾನಿಸುವೆನು. Your children will come to you and be with you as before. ನಿಮ್ಮ ಮಕ್ಕಳು ಆತನ ಮುಂಚಿನಂತೆಯೇ ನಿಮ್ಮ ಬಳಿಗೆ ಬಂದು ನಿಮ್ಮ ಜೊತೆ ಇರುವರು. I will punish all your oppressors. ಮತ್ತು ನಿಮಗೆ ಬಾಧ್ಯ ಕೊಡುವರೆಲ್ಲರನ್ನು ನಾನು ಶಿಕ್ಷಿಸುತ್ತೇನೆ. Your congregation will be established before me. ನಿಮ್ಮ ಮುಂದೆ ನಿಮ್ಮ ಸಭಿಕರು ಅವರು ಸ್ಥಿರವಾಗುವರು. This is God's promise for you. ಇದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನ. This is what God is going to do for you. ನಿಮಗಾಗಿ ಕರ್ತನು ಇದನ್ನೇ ಮಾಡುವನು. For this, according to Deuteronomy 7 and verse 13, ಅದಕ್ಕಾಗಿ ಧರ್ಮೋಪದೇಶ ಕಾಂಡ 7:13 the Lord says, I will love you. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಕರ್ತನು ಹೇಳುತ್ತಾನೆ. I will bless. ನಾನು ಆಶೀರ್ವದಿಸುತ್ತೇನೆ. I will increase you. ನಿಮ್ಮನ್ನು ಹೆಚ್ಚಿಸುತ್ತೇನೆ. Because you know my name. ಯಾಕೆಂದರೆ ನೀವು ನನ್ನನ್ನು ಅರಿತವರಾಗಿದ್ದೀರಿ. Because you love me. ನನ್ನನ್ನು ಪ್ರೀತಿಸುತ್ತೀರಿ. I will keep you high. ನಿಮ್ಮನ್ನು ಉನ್ನತದಲ್ಲಿ ಇಡುವೆನು. I will set you on high. ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ಇಡುವೆನು. May God give you this blessing. ಕರ್ತನು ಈ ಆಶೀರ್ವಾದ ನಿಮಗೆ ಕೊಡಲಿ. Shall we pray? ಪ್ರಾರ್ಥಿಸೋಣವೇ? Father, ತಂದೆಯೇ, reward your son, your daughter with this blessing. ಈ ಆಶೀರ್ವಾದದೊಂದಿಗೆ ನಿನ್ನ ಮಗಳನ್ನು ನಿನ್ನ ಮಗನನ್ನು ಪ್ರತಿಫಲ ಕೊಡು. I command a great increase in his or her life. ಅವಳ ಮತ್ತು ಅವನ ಜೀವಿತದಲ್ಲಿ ದೊಡ್ಡ ಹೆಚ್ಚಿಸುವಿಕೆ ನಾನು ಆಜ್ಞಾಪಿಸುತ್ತೇನೆ. Let them expand on the left and the right. ಅವರು ಎಡಗಡೆ ಬಲಗಡೆಯಲ್ಲಿ ವ್ಯಾಪಿಸಿಕೊಳ್ಳಲಿ. In everything, Lord. ಎಲ್ಲಾದರಲ್ಲಿ ಕರ್ತನೆ. Every bondage be broken in Jesus' name. ಯೇಸುವಿನ ನಾಮದಲ್ಲಿ ಎಲ್ಲ ಬಂಧನಗಳು ಮುರಿದು ಹೋಗಲಿ. Thank you for your love for them. ಅವರಿಗಾಗಿರುವ ನಿನ್ನ ಪ್ರೀತಿಗಾಗಿ ವಂದನೆ. Increase them ಅವರನ್ನು ಹೆಚ್ಚಿಸು with your blessing. ನಿನ್ನ ಆಶೀರ್ವಾದದಿಂದ. Thank you for this day. ಈ ದಿನಕ್ಕಾಗಿ ವಂದನೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you. Have a wonderful day. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅದ್ಭುತ ದಿನ ಹೊಂದಿರಿ. This month we are praying together for the Ghatkopar prayer tower. ಈ ತಿಂಗಳು ನಾವು ಒಟ್ಟಾಗಿ ಘಾಟ್ಕೋಪರ್ ಪ್ರಾರ್ಥನಾ ಗೋಪುರಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. Yes, that's a prayer tower in Mumbai. ಅದು ಮುಂಬೈಲಿರುವಂತ ಪ್ರಾರ್ಥನಾ ಗೋಪುರ. And nearly 6 lakhs people are being served by that prayer tower. ಸುಮಾರು 6 ಲಕ್ಷ ಜನರಿಗೆ ಆ ಪ್ರಾರ್ಥನಾ ಗೋಪುರದ ಮೂಲಕ ಸೇವೆ ಒದಗುತ್ತಿದೆ. Keep it in your prayers. ನಿಮ್ಮ ಪ್ರಾರ್ಥನೆಯಲ್ಲಿ ಇಡಿರಿ.
and also pray that God will give us 300 prayer intercessors, 300 ಪ್ರಾರ್ಥನಾ ವಿಜ್ಞಾಪನೆಗಾರ ದೇವರು ಕೊಡುವಂತೆ ಪ್ರಾರ್ಥಿಸಿರಿ. 100 ambassadors, 100 ರಾಯಭಾರಿಗಳು, and nearly 25 young leaders, 25 ಯೌವನ ನಾಯಕರನ್ನು ಕೊಡಬೇಕೆಂದು and ಪ್ರಾರ್ಥಿಸಿರಿ. 10 evangelists, ಮತ್ತು 10 ಸುವಾರ್ತಿಕರು, and God to support this prayer tower to meet all the needs. ಎಲ್ಲ ಅವಶ್ಯಕತೆಗಳು ನೋಡುವುದಕ್ಕಾಗಿ ಕರ್ತನೇ ಈ ಪ್ರಾರ್ಥನಾ ಗೋಪುರಕ್ಕೆ ಸಹಾಯ May ಮಾಡುವುದಕ್ಕಾಗಿ God give you grace to pray and to be part of this mission. ಈ ಸೇವೆಯಲ್ಲಿ ಪಾಲುದಾರಿಕೆ ಹೊಂದಿ ಮತ್ತು ಪ್ರಾರ್ಥಿಸುವಂತ ಕೃಪೆ ದೇವರು ನಿಮಗೆ ಕೊಡಲಿ. Have a wonderful day. ಅದ್ಭುತ ದಿನವನ್ನು ಹೊಂದಿರಿ.